ಈ ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ಮೃತಪಟ್ಟಿದ್ದಾರೆ. ಇದರ ಜೊತೆಗೆ ಮೃತ ರಾಜಶೇಖರ್ ಮನೆಗೆ ಸಂಸದ ತುಕಾರಾಂ ಅವರು ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ಈ ತುಕಾರಾಂ ಬಳ್ಳಾರಿಯ ಹುಸೇನ್ ನಗರದ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಈ ಗಲಾಟೆ ಪ್ರಕರಣದಲ್ಲಿ ರಾಜಶೇಖರ್ ಮೃತಪಟ್ಟಿದ್ದ ಕಾಂಗ್ರೆಸ್ನ ಕಾರ್ಯಕರ್ತ ಬಳ್ಳಾರಿಯ ಹುಸೇನ್ ನಗರದ ನಿವಾಸಕ್ಕೆ ಸಂಸದ ತುಕಾರಾಂ ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ನಿನ್ನೆ ಅವರ ಮನೆಗೆ ಭೇಟಿ ಕೊಟ್ಟು ತುಕಾರಾಂ ಸಾಂತ್ವನ ಹೇಳಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಹಲೋ ಸಿಕ್ಕಿದ್ದೇನೆ ಸರ್. ಸಬ್ಮಿಷನ್ ಖಂಡಿತ ಸಹಾಯ ಮಾಡ್ತೇನೆ. ನಮ್ಮ ಮನೆಗೆ ಇಲ್ಲ ಬಣ್ಣಾಗಿ ಖಂಡಿತ ಸಹಾಯ ಮಾಡ್ತೇನೆ. ಕುಂತ್ಕೊಂಡು ಮಾತಾಡೋಣ ಈ ಟೈಮಲ್ಲಿ. ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ದಾರೆ. ಯಾರೇ ಆಗಿರ್ಲಿ ನಿರ್ದಾಕ್ಷಿಣ್ಯವಾಗಿ ಏನ್ ಕಾನೂನು ಜಾರಿಗೊಳಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಅದನ್ನ ಕಾನೂನು ಕ್ರಮಿಸಿಕೊಂಡು ಕೂಡ ನಾವು ಇವತ್ತು ಆಲ್ರೆಡಿ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗ ಬಂದಿದ್ರು, ಮಾತಾಡಿದ್ವಿ, ಕ್ರಮ ಜರುಗಿಸಲಿಕ್ಕೆ ಆದೇಶ ಕೂಡ ಕೊಟ್ಟಿದ್ದಾರೆ. ಆ ರೂಪದಾಗಿ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರ್ಯಾಚರಣೆಯಲ್ಲಿ ಇದೆ. ಈಗ ನಾನು ಆಲ್ರೆಡಿ ಪ್ರೋಟೋಕಾಲ್ ಹೆಂಗ್ ಮೇಂಟೈನ್ ಮಾಡ್ಬೇಕಂತ ಅಲ್ಲೇ ಪತ್ರ ಕೂಡ ಬರೆದಿದ್ದೆ. ನಾನು ಪ್ರೋಟೋಕಾಲ್ 21/12 ನಾನು ಪ್ರೋಟೋಕಾಲ್ ಕೊಟ್ಟು ಶಿಷ್ಟಾಚಾರ ಹೆಂಗೆ ನಡೀಬೇಕು, ಸರ್ಕಾರಿ ಕಾರ್ಯಕ್ರಮಗಳು ಹೆಂಗ್ ನಡೀಬೇಕು, ಯಾವ ತರ ನಡೀಬೇಕು ಅಂತೇಳಿ ಚೀಫ್ ಸೆಕ್ರೆಟರಿ ನಾನು ಲೆಟರ್ ಬರ್ದೀನಿ. ಉಸ್ತುವಾರಿ ಕಾರ್ಯದರ್ಶಿಗೂ ನಾನು ಪತ್ರ ಬರ್ದಿದ್ದೀನಿ. ಅದು ಕೂಡ ಪತ್ರ ಬರೆದು ಎಲ್ಲ ಮಾಡಬೇಕು. ಯಾಕಂದ್ರೆ ಇದು ಅಧಿಕಾರ ಶಾಶ್ವತ ಅಲ್ಲ ನಮಗೆ, ಆದ್ರೆ ಸಂವಿಧಾನದ ಮೌಲ್ಯಗಳು ಈ ಭೂಮಿ ಮೇಲೆ ಇರಬೇಕು ಯಾವತ್ತಿಗೂ ಕೂಡ. ಇದು ಸ್ವಲ್ಪ ನೆಗ್ಲಿಜೆನ್ಸ್ ಆಗಿದೆ, ಮಾಡಬೇಕು ಅಂತೇಳಿ ಪತ್ರ ಕೂಡ ಬರೆದಿದ್ದೀನಿ. ಹಿಂದೆ ಆಡಳಿತದ ಬಗ್ಗೆನೂ ಎಲ್ಲ ಪತ್ರ ಎಲ್ಲ ಬರೆದಿದ್ದೀನಿ. ಅಲ್ಲೆಲ್ಲ ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ದಾರೆ. ಯಾರೇ ಆಗಿರ್ಲಿ ನಿರ್ದಾಕ್ಷಿಣ್ಯವಾಗಿ ಏನ್ ಕಾನೂನು ಜಾರಿಗೊಳಿಸಬೇಕು ಅಂತೇಳಿ ನಾನು. ಈ ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ಮೃತಪಟ್ಟಿದ್ದಾರೆ. ಇದರ ಜೊತೆಗೆ ಮೃತ ರಾಜಶೇಖರ್ ಮನೆಗೆ ಸಂಸದ ತುಕಾರಾಂ ಅವರು ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ಈ ತುಕಾರಾಂ ಬಳ್ಳಾರಿಯ ಹುಸೇನ್ ನಗರದ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಈ ಗಲಾಟೆ ಪ್ರಕರಣದಲ್ಲಿ ರಾಜಶೇಖರ್ ಮೃತಪಟ್ಟಿದ್ದ ಕಾಂಗ್ರೆಸ್ನ ಕಾರ್ಯಕರ್ತ ಬಳ್ಳಾರಿಯ ಹುಸೇನ್ ನಗರದ ನಿವಾಸಕ್ಕೆ ಸಂಸದ ತುಕಾರಾಂ ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ನಿನ್ನೆ ಅವರ ಮನೆಗೆ ಭೇಟಿ ಕೊಟ್ಟು ತುಕಾರಾಂ ಸಾಂತ್ವನ ಹೇಳಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಸರ್ ಸಿಕ್ಕಿದೆ. ಹಲೋ ಸಿಕ್ಕಿದ್ದೇನೆ ಸರ್. ಸಬ್ಮಿಷನ್ ಖಂಡಿತ ಸಹಾಯ ಮಾಡ್ತೇನೆ. ನಮ್ಮ ಮನೆಗೆ ಇಲ್ಲ ಬಣ್ಣಾಗಿ ಖಂಡಿತ ಸಹಾಯ ಮಾಡ್ತೇನೆ. ಕುಂತ್ಕೊಂಡು ಮಾತಾಡೋಣ ಈ ಟೈಮಲ್ಲಿ. ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ದಾರೆ. ಯಾರೇ ಆಗಿರ್ಲಿ ನಿರ್ದಾಕ್ಷಿಣ್ಯವಾಗಿ ಏನ್ ಕಾನೂನು ಜಾರಿಗೊಳಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಅದನ್ನ ಕಾನೂನು ಕ್ರಮಿಸಿಕೊಂಡು ಕೂಡ ನಾವು ಇವತ್ತು ಆಲ್ರೆಡಿ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗ ಬಂದಿದ್ರು, ಮಾತಾಡಿದ್ವಿ, ಕ್ರಮ ಜರುಗಿಸಲಿಕ್ಕೆ ಆದೇಶ ಕೂಡ ಕೊಟ್ಟಿದ್ದಾರೆ. ಆ ರೂಪದಾಗಿ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರ್ಯಾಚರಣೆಯಲ್ಲಿ ಇದೆ. ಈಗ ನಾನು ಆಲ್ರೆಡಿ ಪ್ರೋಟೋಕಾಲ್ ಹೆಂಗ್ ಮೇಂಟೈನ್ ಮಾಡ್ಬೇಕಂತ ಅಲ್ಲೇ ಪತ್ರ ಕೂಡ ಬರೆದಿದ್ದೆ. ನಾನು ಪ್ರೋಟೋಕಾಲ್ 21/12 ನಾನು ಪ್ರೋಟೋಕಾಲ್ ಕೊಟ್ಟು ಶಿಷ್ಟಾಚಾರ ಹೆಂಗೆ ನಡೀಬೇಕು, ಸರ್ಕಾರಿ ಕಾರ್ಯಕ್ರಮಗಳು ಹೆಂಗ್ ನಡೀಬೇಕು, ಯಾವ ತರ ನಡೀಬೇಕು ಅಂತೇಳಿ ಚೀಫ್ ಸೆಕ್ರೆಟರಿ ನಾನು ಲೆಟರ್ ಬರ್ದೀನಿ. ಉಸ್ತುವಾರಿ ಕಾರ್ಯದರ್ಶಿಗೂ ನಾನು ಪತ್ರ ಬರ್ದಿದ್ದೀನಿ. ಅದು ಕೂಡ ಪತ್ರ ಬರೆದು ಎಲ್ಲ ಮಾಡಬೇಕು. ಯಾಕಂದ್ರೆ ಇದು ಅಧಿಕಾರ ಶಾಶ್ವತ ಅಲ್ಲ ನಮಗೆ, ಆದ್ರೆ ಸಂವಿಧಾನದ ಮೌಲ್ಯಗಳು ಈ ಭೂಮಿ ಮೇಲೆ ಇರಬೇಕು ಯಾವತ್ತಿಗೂ ಕೂಡ. ಇದು ಸ್ವಲ್ಪ ನೆಗ್ಲಿಜೆನ್ಸ್ ಆಗಿದೆ, ಮಾಡಬೇಕು ಅಂತೇಳಿ ಪತ್ರ ಕೂಡ ಬರ್ದಿದ್ದೇನೆ. ಹಿಂದೆ ಆಡಳಿತದ ಬಗ್ಗೆನೂ ಎಲ್ಲ ಪತ್ರ ಎಲ್ಲ ಬರ್ದಿದ್ದೀನಿ. ಅಲ್ಲೆಲ್ಲ ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ದಾರೆ. ಯಾರೇ ಆಗಿರ್ಲಿ ನಿರ್ದಾಕ್ಷಿಣ್ಯವಾಗಿ ಏನ್ ಕಾನೂನು ಜಾರಿಗೊಳಿಸಬೇಕು ಅಂತೇಳಿ ನಾನು. ಈ ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ಮೃತಪಟ್ಟಿದ್ದಾರೆ.
ಇದರ ಜೊತೆಗೆ ಮೃತ ರಾಜಶೇಖರ್ ಮನೆಗೆ ಸಂಸದ ತುಕಾರಾಂ ಅವರು ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ಈ ತುಕಾರಾಂ ಬಳ್ಳಾರಿಯ ಹುಸೇನ್ ನಗರದ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಈ ಗಲಾಟೆ ಪ್ರಕರಣದಲ್ಲಿ ರಾಜಶೇಖರ್ ಮೃತಪಟ್ಟಿದ್ದ ಕಾಂಗ್ರೆಸ್ನ ಕಾರ್ಯಕರ್ತ ಬಳ್ಳಾರಿಯ ಹುಸೇನ್ ನಗರದ ನಿವಾಸಕ್ಕೆ ಸಂಸದ ತುಕಾರಾಂ ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ನಿನ್ನೆ ಅವರ ಮನೆಗೆ ಭೇಟಿ ಕೊಟ್ಟು ತುಕಾರಾಂ ಸಾಂತ್ವನ ಹೇಳಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಸರ್ ಸಿಕ್ಕಿದೆ. ಹಲೋ ಸಿಕ್ಕಿದೆನಾ ಸರ್? ಸರ್ ಇದು ರಾಜೇಂದ್ರ ಅಲ್ಲ, ಸಬ್ಮಿಷನ್ ಖಂಡಿತ ಸಹಾಯ ಮಾಡ್ತೀನಿ. ನಮ್ಮ ಮನೆಗೆ ಇಲ್ಲ ಬಣ್ಣಾಗಿ ಖಂಡಿತ ಸಹಾಯ ಮಾಡ್ತೀನಿ. ಕುಂತ್ಕೊಂಡು ಮಾತಾಡೋಣ ಈ ಟೈಮಲ್ಲಿ. ಅದು ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ದಾರೆ. ಯಾರೇ ಆಗಿರ್ಲಿ ನಿರ್ದಾಕ್ಷಿಣ್ಯವಾಗಿ ಏನ್ ಕಾನೂನು ಜರುಗಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಅದನ್ನ ಕಾನೂನು ಕ್ರಮಿಸಿಕೊಂಡು ಕೂಡ ನಾವು ಇವತ್ತು ಆಲ್ರೆಡಿ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗ ಬಂದಿದ್ರು, ಮಾತಾಡಿದ್ವಿ, ಕ್ರಮ ಜರುಗಿಸಲಿಕ್ಕೆ ಆದೇಶ ಕೂಡ ಕೊಟ್ಟಿದ್ದಾರೆ. ಆ ರೂಪದಾಗಿ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರ್ಯಾಚರಣೆಯಲ್ಲಿ ಇದೆ. ಈಗ ನಾನು ಆಲ್ರೆಡಿ ಪ್ರೋಟೋಕಾಲ್ ಹೆಂಗ್ ಮೇಂಟೈನ್ ಮಾಡ್ಬೇಕಂತ ಅಲ್ಲೇ ಪತ್ರ ಕೂಡ ಬರೆದಿದ್ದೆ. ನಾನು ಪ್ರೋಟೋಕಾಲ್ 21/12ಕ್ಕೆ ನಾನು ಪ್ರೋಟೋಕಾಲ್ ಕೊಟ್ಟು ಶಿಷ್ಟಾಚಾರ ಹೆಂಗೆ ನಡಿಬೇಕು, ಸರ್ಕಾರಿ ಕಾರ್ಯಕ್ರಮಗಳು ಹೆಂಗ್ ನಡಿಬೇಕು, ಯಾವ ತರ ನಡಿಬೇಕು ಅಂತೇಳಿ ಚೀಫ್ ಸೆಕ್ರೆಟರಿ ನಾನು ಲೆಟರ್ ಬರ್ದೀನಿ. ಉಸ್ತುವಾರಿ ಕಾರ್ಯದರ್ಶಿಗೂ ನಾನು ಪತ್ರ ಬರ್ದಿದ್ದೀನಿ. ಅದು ಕೂಡ ಪತ್ರ ಬರೆದು ಎಲ್ಲ ಮಾಡಬೇಕು. ಯಾಕಂದ್ರೆ ಇದು ಅಧಿಕಾರ ಶಾಶ್ವತ ಅಲ್ಲ ನಮಗೆ, ಆದ್ರೆ ಸಂವಿಧಾನದ ಮೌಲ್ಯಗಳು ಈ ಭೂಮಿ ಮೇಲೆ ಇರಬೇಕು ಯಾವತ್ತಿಗೂ ಕೂಡ. ಇದು ಸ್ವಲ್ಪ ನೆಗ್ಲಿಜೆನ್ಸ್ ಆಗಿದೆ, ಮಾಡಬೇಕು ಅಂತೇಳಿ ಪತ್ರ ಕೂಡ ಬರೆದಿದ್ದೇನೆ. ಹಿಂದೆ ಆಡಳಿತದ ಬಗ್ಗೆನೂ ಎಲ್ಲ ಪತ್ರ ಎಲ್ಲ ಬರೆದಿದ್ದೀನಿ. ಅಲ್ಲೆಲ್ಲ ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ದಾರೆ. ಯಾರೇ ಆಗಿರ್ಲಿ ನಿರ್ದಾಕ್ಷಿಣ್ಯವಾಗಿ ಏನ್ ಕಾನೂನು ಜರುಗಿಸಬೇಕು ಅಂತೇಳಿ ನಾನು. ಈ ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ಮೃತಪಟ್ಟಿದ್ದಾರೆ. ಇದರ ಜೊತೆಗೆ ಮೃತ ರಾಜಶೇಖರ್ ಮನೆಗೆ ಸಂಸದ ತುಕಾರಾಂ ಅವರು ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ಈ ತುಕಾರಾಂ ಬಳ್ಳಾರಿಯ ಹುಸೇನ್ ನಗರದ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಈ ಗಲಾಟೆ ಪ್ರಕರಣದಲ್ಲಿ ರಾಜಶೇಖರ್ ಮೃತಪಟ್ಟಿದ್ದ ಕಾಂಗ್ರೆಸ್ನ ಕಾರ್ಯಕರ್ತ ಬಳ್ಳಾರಿಯ ಹುಸೇನ್ ನಗರದ ನಿವಾಸಕ್ಕೆ ಸಂಸದ ತುಕಾರಾಂ ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ನಿನ್ನೆ ಅವರ ಮನೆಗೆ ಭೇಟಿ ಕೊಟ್ಟು ತುಕಾರಾಂ ಸಾಂತ್ವನ ಹೇಳಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಸರ್ ಸಿಕ್ಕಿದೆ. ಹಲೋ ಸಿಕ್ಕಿದೆನಾ ಸರ್? ರಾಜೇಂದ್ರ ಅಲ್ಲ, ಸಬ್ಮಿಷನ್ ಖಂಡಿತ ಸಹಾಯ ಮಾಡ್ತೀನಿ. ನಮ್ಮ ಮನೆಗೆ ಇಲ್ಲ ಬಣ್ಣಾಗಿ ಖಂಡಿತ ಸಹಾಯ ಮಾಡ್ತೀನಿ. ಕುಂತ್ಕೊಂಡು ಮಾತಾಡೋಣ ಈ ಟೈಮಲ್ಲಿ. ಅದು ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ದಾರೆ. ಯಾರೇ ಆಗಿರ್ಲಿ ನಿರ್ದಾಕ್ಷಿಣ್ಯವಾಗಿ ಏನ್ ಕಾನೂನು ಜರುಗಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಅದನ್ನ ಕಾನೂನು ಕ್ರಮಿಸಿಕೊಂಡು ಕೂಡ ನಾವು ಇವತ್ತು ಆಲ್ರೆಡಿ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗ ಬಂದಿದ್ರು, ಮಾತಾಡಿದ್ವಿ, ಕ್ರಮ ಜರುಗಿಸಲಿಕ್ಕೆ ಆದೇಶ ಕೂಡ ಕೊಟ್ಟಿದ್ದಾರೆ. ಆ ರೂಪದಾಗಿ ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾರ್ಯಾಚರಣೆಯಲ್ಲಿ ಇದೆ. ಈಗ ನಾನು ಆಲ್ರೆಡಿ ಪ್ರೋಟೋಕಾಲ್ ಹೆಂಗ್ ಮೇಂಟೈನ್ ಮಾಡ್ಬೇಕಂತ ಅಲ್ಲೇ ಪತ್ರ ಕೂಡ ಬರೆದಿದ್ದೆ. ನಾನು ಪ್ರೋಟೋಕಾಲ್ 21/12ಕ್ಕೆ ನಾನು ಪ್ರೋಟೋಕಾಲ್ ಕೊಟ್ಟು ಶಿಷ್ಟಾಚಾರ ಹೆಂಗೆ ನಡಿಬೇಕು, ಸರ್ಕಾರಿ ಕಾರ್ಯಕ್ರಮಗಳು ಹೆಂಗ್ ನಡಿಬೇಕು, ಯಾವ ತರ ನಡಿಬೇಕು ಅಂತೇಳಿ ಚೀಫ್ ಸೆಕ್ರೆಟರಿ ನಾನು ಲೆಟರ್ ಬರ್ದೀನಿ. ಉಸ್ತುವಾರಿ ಕಾರ್ಯದರ್ಶಿಗೂ ನಾನು ಪತ್ರ ಬರ್ದಿದ್ದೀನಿ. ಅದು ಕೂಡ ಪತ್ರ ಬರೆದು ಎಲ್ಲ ಮಾಡಬೇಕು. ಯಾಕಂದ್ರೆ ಇದು ಅಧಿಕಾರ ಶಾಶ್ವತ ಅಲ್ಲ ನಮಗೆ, ಆದ್ರೆ ಸಂವಿಧಾನದ ಮೌಲ್ಯಗಳು ಈ ಭೂಮಿ ಮೇಲೆ ಇರಬೇಕು ಯಾವತ್ತಿಗೂ ಕೂಡ. ಇದು ಸ್ವಲ್ಪ ನೆಗ್ಲಿಜೆನ್ಸ್ ಆಗಿದೆ, ಮಾಡಬೇಕು ಅಂತೇಳಿ ಪತ್ರ ಕೂಡ ಬರೆದಿದ್ದೇನೆ. ಹಿಂದೆ ಆಡಳಿತದ ಬಗ್ಗೆನೂ ಎಲ್ಲ ಪತ್ರ ಎಲ್ಲ ಬರೆದಿದ್ದೀನಿ. ಅಲ್ಲೆಲ್ಲ ರಿಪೋರ್ಟ್ಸ್ ಎಲ್ಲ ತಗೊಂಡಿದ್ದಾರೆ. ಯಾರೇ ಆಗಿರ್ಲಿ ನಿರ್ದಾಕ್ಷಿಣ್ಯವಾಗಿ ಏನ್ ಕಾನೂನು ಜರುಗಿಸಬೇಕು ಅಂತೇಳಿ ನಾನು